ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ದಿ ಐಡಿಯಲ್ ಫೈನ್ ಆರ್ಟ್ ಟ್ರಸ್ಟ್ನ ಸುವರ್ಣ ಮಹೋತ್ಸವ. ಚಿತ್ರಕಲಾ ಸ್ಪರ್ಧೆಯಲ್ಲಿ 60 ಶಾಲೆಗಳ ಮಕ್ಕಳಿಂದ ಚಿತ್ರೋತ್ಸವ. ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆಗೆ ಸಾಕ್ಷಿಯಾದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ. ಖಂಡಾಳ್ ಮತಕ್ಷೇತ್ರದ ಜೆಡಿಎಸ್ ಪಕ್ಷದಿಂದ ಮತಯಾಚನೆ. ಕಾಂಗ್ರೆಸ್ನಿಂದ ಬೃಹತ್ ಗ್ರಾಮ ಸ್ವರಾಜ್ಯ ಸಮಾವೇಶ. ಜೆಡಿಎಸ್ನಿಂದ ಸಜ್ಜದ್ ಅಲಿ ಇನಾಮದಾರ್ ಕಾಂಗ್ರೆಸ್ಗೆ ಪ್ರವೇಶ. ದೊಡ್ಡಪ್ಪ ಅಪ್ಪ ಕಾಲೇಜಿನಲ್ಲಿ ವರ್ಷದ ವಿಜ್ಞಾನ ಚಟುವಟಿಕೆ ಕಾರ್ಯಕ್ರಮ. ವಿಜ್ಞಾನ ಅಕಾಡೆಮಿಯ ಸಮಾರಂಭಕ್ಕೆ ಸಮಾರೋಪ. ಶರಣು ಅಕ್ನೂರ್ ರಚಿಸಿದ ಒಡಲು ನೋವಿನ ಧ್ವನಿಕೃತಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಯಪ್ರಕಾಶ್ ಗೌಡರಿಂದ ಲೋಕಾರ್ಪಣೆ. ಶ್ರೀ ಚನ್ನಬಸವೇಶ್ವರ ಬಿಗ್ ಬಜಾರ್ ಅಗ್ನಿ ಅವಘಡ. ನಷ್ಟ ತುಂಬಿಕೊಡುವಂತೆ ಮಾಲೀಕರಿಂದ ಆಗ್ರಹ. ಈಗ ಸುದ್ದಿ ಸಮಯದ ವಿವರ. ದಿ ಐಡಿಯಲ್ ಫೈನ್ ಆರ್ಟ್ ಟ್ರಸ್ಟ್ನ ಸುವರ್ಣ ಮಹೋತ್ಸವ ಅಂಗವಾಗಿ ಶಾಲಾ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ನಗರದ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ದಿ ಐಡಿಯಲ್ ಫೈನ್ ಆರ್ಟ್ಸ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಶಾಲಾ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ 60 ಶಾಲೆಗಳ ಸರಿಸುಮಾರು 1,000 ಮಕ್ಕಳು ಪಾಲ್ಗೊಂಡಿದ್ದರು. Today we have got an opportunity to participate in this competition in the Fine Arts College. We are having very fun. There is a lot of creativity, colors, and the topics are nature and village and Swachh Bharat Abhiyan. I am enjoying it. ಈ ಸಂದರ್ಭದಲ್ಲಿ ಕಲಾವಿದರು ಮತ್ತು ಆರ್ಟ್ ಗ್ಯಾಲರಿಯ ಕಾರ್ಯದರ್ಶಿಗಳಾದ ವಿಜಿ ಅಂದಾನಿ, ಉಪನ್ಯಾಸಕರಾದ HV ಮಂತಟ್ಟಿ ಮತ್ತು ದಿ ಐಡಿಯಲ್ ಫೈನ್ ಆರ್ಟ್ ಕಾಲೇಜಿನ ಸಿಬ್ಬಂದಿ ಸೇರಿದಂತೆ ನಗರದ ವಿವಿಧ ಶಾಲೆಗಳಿಂದ ಆಗಮಿಸಿದ ನೂರಾರು ಮಕ್ಕಳು ಭಾಗವಹಿಸಿದ್ದರು. ದಿ ಐಡಿಯಲ್ ಫೈನ್ ಆರ್ಟ್ಸ್ ಸಂಸ್ಥೆ ದೃಶ್ಯಕಲಾ ಸಂಸ್ಥೆಯಾಗಿದ್ದು ಚಿತ್ರಕಲೆಯನ್ನು ಉತ್ತೇಜಿಸುವ ಒಂದು ನಿಟ್ಟಿನಲ್ಲಿ ಕಳೆದ 50 ವರ್ಷಗಳಿಂದ ಈ ವರ್ಷ ತನ್ನ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಅಂದರೂ ಸಂಸ್ಥೆ ಹುಟ್ಟಿ 50 ವರ್ಷಗಳಾಯಿತು. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ ನಾವು. ಡಿವಿಷನಲ್ ಲೆವೆಲ ಮತ್ತು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಬಹುಶಃ ನಾವು ಮಾಡಲಿಲ್ಲ ಅಂದರೆ ಬೇರೆ ಸ್ಕೂಲ್ನವ್ರು ಕೇಳ್ತಾರೆ, ನೀವು ಯಾಕ್ರಿ ಸರ್ ಇನ್ನೂ ಕಾಂಪಿಟೇಷನ್ ಮಾಡಲಿಲ್ಲ ಮಕ್ಕಳ ಚಿತ್ರಕಲಾ ಕಾಂಪಿಟೇಷನ್ ಅಂತ. ಮತ್ತು ಎಷ್ಟು ಜನ ಭಾಗವಹಿಸ್ತಾರೆ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಸಹಿತ ಸರ್ಟಿಫಿಕೇಟ್ ಕೊಡುವಂಥ ಒಂದು ಪ್ರಾವಿಷನ್ ಇಟ್ಕೊಂಡಿವಿ. ಸರ್ಟಿಫಿಕೇಟ್ ಕೊಡ್ತಾನೆ ಬರ್ತೀವಿ. ಪ್ರೈಸ್ ಸಿಗೋದು ಒಂದು 15 ದಿನ ಆದ ನಂತರ ಅವ್ರ ಪ್ರೈಸ್ಗಳ್ನೂ ಸಹಿತ ಅನೌನ್ಸ್ ಮಾಡ್ತೀವಿ.
ಈ ಥರ ಮಕ್ಕಳ ಬೇರೆ ಬೇರೆ ಸ್ಪೋರ್ಟ್ಸ್ ಅದ, ಈಗ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತಾವೆ, ಅದ್ರಾಗ ಆರ್ಟ್ ಅನ್ನೋದೇನದ ಭಾಳ ಎಲ್ಲ ವಿಷಯಗಳಿಗೂ ಭಾಳ ಬೇಕಾದಂಥ ವಿಷಯ ಇದು. ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ಟೇಷನ್ ಬಜಾರ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಸ್ನೇಹ ಸಮ್ಮೇಳನ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಭಾಳ ಜನ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ, ಪಾಪ ನಾನು ಎಷ್ಟೋ ಸಲ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮಾತಾಡಿಸ್ತೇನೆ, ಅವರೊಂಥರ ಕೀಳರಿಮೆಯಿಂದ ನರಳ್ತಾರೆ. ಇಲ್ಲಿ ನಾನು ಆರ್ಟ್ಸ್ ಮಾಡೀನಿ, ಹುಡುಗ ನಮ್ಮ ಕ್ಲಾಸ್ಮೇಟು ಸೈನ್ಸ್ ಮಾಡ್ದ, ಮತ್ತೊಬ್ಬ ಕಾಮರ್ಸ್ ಮಾಡ್ದ. ಕೀಳರಿಮೆ ಯಾವತ್ತೂ ಒಳ್ಳೆಯದಲ್ಲ. ಈ ಸಮಾರಂಭದಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸದಾಶಿವ ಸ್ವಾಮಿಗಳು, ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಸ್ಎಂ ಸಾಲುಂಕೆ, ಹಿರಿಯ ವರದಿಗಾರರಾದ ಶ್ರೀ ಪ್ರಭಾಕರ್ ಜೋಶಿ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜ್ ಗಾಣೂರು ಸೇರಿದಂತೆ ಸಮಸ್ತ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಖಂಡ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣಾ ಅಭ್ಯರ್ಥಿಗಳ ಪರವಾಗಿ ಮತ ಯಾಚಿಸಲಾಯಿತು. ಫೆಬ್ರವರಿ 20ರಂದು ನಡೆಯಲಿರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗಾಗಿ ಎಲ್ಲಾ ಪಕ್ಷಗಳು ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದು, ಕಲಬುರಗಿ ತಾಲೂಕಿನ ಖಣದಾಳ ಮತಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಮತದಾರರ ಮನೆಗಳಿಗೆ ಹೋಗಿ ಮತಯಾಚನೆ ಮಾಡಲಾಯಿತು. ಖಣದಾಳ್ ಮತಕ್ಷೇತ್ರದಲ್ಲಿ ನಾಗಣ್ಣ ಶೇರಿಕಾರ್ ಅವರು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ಮತ್ತು ನಾಗಪ್ಪ ವಡ್ಡರ್ ಅವರು ತಾಲೂಕಾ ಪಂಚಾಯತ್ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದು, ಇವರ ಪರವಾಗಿ ಪಕ್ಷದ ಮುಖಂಡರು ಖಣದಾಳ್ ಮತ್ತು ಇಡ್ಗ ಗ್ರಾಮದ ಮನೆಗಳಿಗೆ ಕಾಲ್ನಡಿಗೆಯಲ್ಲಿ ತೆರಳಿ ಮತ ಹಾಕಲು ವಿನಂತಿ ಮಾಡಿಕೊಂಡರು. ಈ ಮತಯಾಚನೆಯ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣಾ ಅಭ್ಯರ್ಥಿ ನಾಗಣ್ಣ ಶೇರಿಕಾರ್, ತಾಲೂಕಾ ಪಂಚಾಯತ್ ಅಭ್ಯರ್ಥಿ ನಾಗಪ್ಪ ವಡ್ಡರ್, ಸುರೇಶ್ ಮಹಾಗಾಂವ್ಕರ್, ಸುನಿಲ್ ಕಡೂಣ್, ಷಣ್ಮುಖಪ್ಪ ಪಾಟೀಲ್ ಖಣದಾಳ್, ಶಾಮರಾವ್ ಪಾಟೀಲ್ ನಂದಿಕೂರ್ ಸೇರಿದಂತೆ ಜೆಡಿಎಸ್ ಪಕ್ಷದ ಇತರೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿದ್ದಂತಹ ನಮ್ಮ ನಾಗೇಂದ್ರಪ್ಪ ಶೇರಿಕಾರ್ ಇದೇ ಭಾಗದ ಏಕೈಕ ವ್ಯಕ್ತಿ ಅಂತ ಇವತ್ತು ನಾವು ಹೆದೆ ತಟ್ಟಿ ಹೇಳ್ಬೋದು. ಸುಮಾರು 5 ಸಲ ಈ ಕ್ಷೇತ್ರ ತಾಲೂಕಾ ಪಂಚಾಯತು ಗ್ರಾಮ ಪಂಚಾಯತೆಲ್ಲ ಆರ್ಸ್ ಬಂದು 30 ವರ್ಷದಿಂದ ಇದೇ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಇವರೊಬ್ಬರೇ ಇವತ್ತಿನ ದಿವಸ ಏಕೈಕ ಈ ಭಾಗದ ಅಭ್ಯರ್ಥಿ ಎಂದು ನಾನು ಹೇಳಲು ಬಯಸ್ತೇನೆ. ನಿಮ್ಗೆ ಯಾವಾಗ ಬೇಕಾದಾಗ ನಂದಿಕೂರು ಗ್ರಾಮನಾಗ ಸಿಗ್ತಾರೆ, ನಂದಿಕೂರು ಗ್ರಾಮನಾಗ ಸಿಗ್ತಾರೆ. ಇಲ್ಲೇ ಮೂಲಿಗೆ ತೋಟ ಅದ. ನಿಮ್ಮಂಗೆ ಅವ್ರು ನಿಮ್ಮ ನಡುವೆ ಬಂದು ನಿಮ್ಮ ನಡುವೆ ಇದ್ದು ನಿಮ್ಮ ನಡುವೆ ಬೆಳೆದಂತಹ ವ್ಯಕ್ತಿ. ಈಗ ನಾಗೇಂದ್ರಪ್ಪ ಶೇರಿಕಾರ್ ನಿಮ್ಮ ಮತಗಳನ್ನು ಕೊಟ್ಟರೆ ಅವ್ರು ಆರ್ಸ್ ಬರೋಂಗಿಲ್ಲ, ನೀವೆಲ್ಲರೂ ಆರ್ಸ್ ಬಂದಂಗೆ ಆಗ್ತದೆ. ನನಗೆಲ್ಲ ಗುರುತು. ನಾನು ಇದರ ಮುಂಚೆ ತಾಲೂಕಾ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಮಂಡಲ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ, ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ, ವ್ಯವಸಾಯ ಸೇವಾ ಸಹಕಾರ ಸಮಿತಿ ಕೆಲಸ ಮಾಡಿದ್ದೇನೆ. ಈ ಸಲವೂ ನಾನು ವ್ಯವಸಾಯ ಸೇವಾ ಸಹಕಾರ ಸಮಿತಿ ನಿರ್ದೇಶಕನಾಗಿಯೂ ಇದ್ದೀನಿ. ನಾನು ಸುಮಾರು 5 ಸಲ ಈ ಕ್ಷೇತ್ರದಲ್ಲಿ ಗೆದ್ದೀನಿ. ಸದಾನೇ ನಾನು ಜೋರಂತ ತಗೊಂಡು ಕೆಲಸ ಮಾಡ್ತೇನೆ. ಯಾವುದೇ ಇರಲಿ, ಹಿಂದುಳಿದ ವರ್ಗ ಇರಲಿ, ಯಾವುದೇ ಇರಲಿ, ಯಾವ ಕೆಲಸನೂ ಎಲ್ಲ ನಾನು ಯಾವುದೂ ಭೇದ ಭಾವ ಮಾಡಲಾರದೆ ನಮಗೆಲ್ಲ ಕೆಲಸ ಮಾಡಿಕೊಡ್ತೀನಿ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. Shah Hyundai. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಫೆಬ್ರವರಿ 12ರಂದು ನಡೆದ ಕಾಂಗ್ರೆಸ್ನ ಗ್ರಾಮ ಸ್ವರಾಜ್ಯ ಸಮಾವೇಶದಲ್ಲಿ ಜೆಡಿಎಸ್ನ ಸಜ್ಜಾದ್ ಅಲಿ ಇನಾಮದಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು. ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕಲಬುರಗಿ ವಿಭಾಗೀಯ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ 2016ರ ಹಿನ್ನೆಲೆಯಲ್ಲಿ ಗ್ರಾಮ ಸ್ವರಾಜ್ಯ ಸಮಾವೇಶವನ್ನು ಕಲಬುರಗಿ ನಗರದ ಸಿರಂ ರಸ್ತೆಯಲ್ಲಿರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎದುರಿನ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಉಪಮಹಾಪೌರರಾದ ಸಜ್ಜಾದ್ ಅಲಿ ಇನಾಮದಾರ್ ಅವರು ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾದರು. ಸಜ್ಜಾದ್ ಅಲಿ ಇನಾಮದಾರ್ ಅವರನ್ನ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಜಿ ಪರಮೇಶ್ವರ್ ಅವರು ಪಕ್ಷದ ಶಾಲು ಹಾಕಿ ಬರಮಾಡಿಕೊಂಡರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೈಕುಲುಕಿ ಸ್ವಾಗತಿಸಿಕೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಆಸ್ಕರ್ ಫರ್ನಾಂಡಿಸ್, ಲೋಕಸಭಾ ಸದಸ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಬಂದರು ಖಾತೆ ಸಚಿವ ಬಾಬುರಾವ್ ಚಿಂಚನ್ಸೂರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೊಡ್ಡಪ್ಪ ಅಪ್ಪ ವಸತಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ವತಿಯಿಂದ ವಿಜ್ಞಾನ ಅಕಾಡೆಮಿಯ ಸಮಾರೋಪ ಸಮಾರಂಭ ಜರುಗಿತು. ನಗರದ ಶರಣಬಸವ ಸೆಂಟಿನರಿ ಹಾಲ್ನಲ್ಲಿ ವರ್ಷದ ವಿಜ್ಞಾನ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆಬಿಎನ್ ಇನ್ಸ್ಟಿಟ್ಯೂಟ್ನ ಉಪನ್ಯಾಸಕರಾದ ನಾಡೋಜ ಶಂಕರ್ ಮಾತನಾಡಿ ಮಕ್ಕಳಲ್ಲಿ ಕೌಶಲ್ಯ ಭಾವ ಮೂಡಬೇಕು ಎಂದು ಹೇಳಿದರು. ರಸ್ತೆಯಲ್ಲಿ ಒಂದು ಕೂಟದಲ್ಲಿ ಏನು
ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ವಿನೋದ್ ಕುಮಾರ್ ಪತಂಗೆ, ಅಧ್ಯಕ್ಷರಾದ ರಾಮಕೃಷ್ಣ ರೆಡ್ಡಿ ಸೇರಿದಂತೆ ಸಮಸ್ತ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಗರದ ಕನ್ನಡ ಭವನದಲ್ಲಿ ಶರಣು ಅತನೂರ್ ಅವರು ರಚಿಸಿರುವ ಒಡಲ ನೋವಿನ ಧ್ವನಿ ಕೃತಿ ಲೋಕಾರ್ಪಣೆಗೊಂಡಿತು. ತನ್ನೊಳಗಿನ ನೋವು ದನಿಯಾಗುವ ಕ್ಷಣವಿದು, ಕನಸಿನ ರೂಪ ಅಕ್ಷರಕ್ಕಿಳಿದ ಸಂಭ್ರಮ, ಬಹುದಿನಗಳ ಆಸೆ ನನಸಾದ ಸಂಭ್ರಮ. ಇದು ಶರಣು ಆತ್ನೂರ್ ಅವರು ರಚಿಸಿರುವ ಒಡಲ ನೋವಿನ ದನಿ ಕೃತಿ ಲೋಕಾರ್ಪಣೆಗೊಂಡ ಸಮಾರಂಭದಲ್ಲಿ ಕಂಡ ಕ್ಷಣವಿದು. ಕಲಿಸುವಂಥ ಪಾಠ ಬಹುಶಃ ಯಾವ ವಿಶ್ವವಿದ್ಯಾಲಯವೂ ಕಲಿಸುವುದಿಲ್ಲ ಅನ್ನುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ವಿಚಾರಗಳಿಗೆ ದೈವಿ ವಂದನೆಗಳನ್ನು ಹೇಳುತ್ತಾ ಒಡಲ ನೋವಿನ ದನಿ ಕೃತಿಯನ್ನ ಕರ್ನಾಟಕ ಸಾಹಿತ್ಯ ಪರಿಷತ್ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಅವರು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಹಿಪಾಲ್ ರೆಡ್ಡಿ ಮುನ್ನೂರ್ ಮತ್ತು ಗೌರವ ಕಾರ್ಯದರ್ಶಿಗಳಾದ ಸುರೇಶ್ ಬಡ್ಗೇರ್, ಸೂರ್ಯಕಾಂತ್ ಜಮಾದಾರ್, ಬಿಎಚ್ ನಿರ್ಗುಡಿ ಮತ್ತು ನಾಗೇಶ್ ಕೊಳ ಉಪಸ್ಥಿತರಿದ್ದರು. ಅಗ್ನಿ ಅವಘಡದಿಂದ ಹಾನಿಯಾಗಿರುವ ಶ್ರೀ ಚನ್ನಬಸವೇಶ್ವರ ಬಿಗ್ ಬಜಾರ್ನ ನಷ್ಟಕ್ಕೆ ಸಹಾಯ ನೀಡುವಂತೆ ಮಾಲೀಕ ರವಿಕುಮಾರ್ ಮನವಿ ಮಾಡಿದ್ದಾರೆ. ಕಳೆದ ಜನವರಿ 24ರಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ ತಮ್ಮ ಮಳಿಗೆ ಸಂಪೂರ್ಣ ಸುಟ್ಟು ಹೋಗಿದ್ದು ಸರಿಸುಮಾರು 94 ಲಕ್ಷ ರೂಪಾಯಿ ನಷ್ಟವಾಗಿದೆ. ಈ ಅನಾಹುತದಿಂದ ತಮಗೆ ಸಾವೇ ಗತಿ ಎಂದು ಮಾಲೀಕರಾದ ರವಿಕುಮಾರ್ ಅವರು ಕಣ್ಣೀರಿಟ್ಟರು. ನಮ್ಗೆ ಯಾವುದೇ ಥರ ದಾರಿ ಇಲ್ಲ. ಇವಾಗ ಇದು ಮನೆ ಮಾಡೋದು ಕೂಡ ಯಾರಿಗೂ ಮುಟ್ಟಂಗಿಲ್ಲ. ದಿನ ಬೇರೆ ಬೇರೆ ಥರ ಫೋನ್ಸ್ ಬಂದು ನನಗೆ ಭಾಳ ತ್ರಾಸ ಆಗ್ಲತ್ತಾವ. ನನಗೇನಾದರೂ ನಿಮ್ಮ ದಾರಿ ತೋರಿಸಿ ನಿಮ್ಮ ಕಡೆಯಿಂದ ಅಷ್ಟೇ ನಾನು ಕೇಳೋದು. ನೆರವು ನೀಡಲಿಚ್ಛಿಸುವ ದಾನಿಗಳು, ಮಠಾಧೀಶರು, ರಾಜಕಾರಣಿಗಳು, ಸಂಘಟನೆಕಾರರು ಮತ್ತು ಉದ್ದಿಮೆದಾರರಲ್ಲಿ ಮಾಲೀಕರಾದ ರವಿಕುಮಾರ್ ಕೊಳ್ಕೂರ್ ಅವರು ಸಹಾಯಹಸ್ತವನ್ನ ಚಾಚಿ ಮನವಿ ಮಾಡಿಕೊಂಡರು. ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ದಿ ಐಡಿಯಲ್ ಫೈನ್ ಆರ್ಟ್ ಟ್ರಸ್ಟ್ನ ಸುವರ್ಣ ಮಹೋತ್ಸವ, ಚಿತ್ರಕಲಾ ಸ್ಪರ್ಧೆಯಲ್ಲಿ 60 ಶಾಲೆಗಳ ಮಕ್ಕಳಿಂದ ಚಿತ್ರೋತ್ಸವ, ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆಗೆ ಸಾಕ್ಷಿಯಾದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ, ಖಂಡಾಳ್ ಮತಕ್ಷೇತ್ರದ ಜೆಡಿಎಸ್ ಪಕ್ಷದಿಂದ ಮತಯಾಚನೆ, ಕಾಂಗ್ರೆಸ್ನಿಂದ ಬೃಹತ್ ಗ್ರಾಮ ಸ್ವರಾಜ್ಯ ಸಮಾವೇಶ, ಜೆಡಿಎಸ್ನಿಂದ ಸಜ್ಜದ್ ಅಲಿ ಇನಾಮ್ದಾರ್ ಕಾಂಗ್ರೆಸ್ಗೆ ಪ್ರವೇಶ, ದೊಡ್ಡಪ್ಪ ಅಪ್ಪ ಕಾಲೇಜಿನಲ್ಲಿ ವರ್ಷದ ವಿಜ್ಞಾನ ಚಟುವಟಿಕೆ ಕಾರ್ಯಕ್ರಮ, ವಿಜ್ಞಾನ ಅಕಾಡೆಮಿಯ ಸಮಾರಂಭಕ್ಕೆ ಸಮಾರೋಪ, ಶರಣು ಅತನೂರ್ ರಚಿಸಿದ ಒಡಲ ನೋವಿನ ಧ್ವನಿ ಕೃತಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಯಪ್ರಕಾಶ್ ಗೌಡರಿಂದ ಲೋಕಾರ್ಪಣೆ, ಶ್ರೀ ಚನ್ನಬಸವೇಶ್ವರ ಬಿಗ್ ಬಜಾರ್ ಅಗ್ನಿ ಅವಘಡ, ನಷ್ಟ ತುಂಬಿಕೊಡುವಂತೆ ಮಾಲೀಕರಿಂದ ಆಗ್ರಹ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai.